ನವರಂಗಿ ಆಟ ಆಡುತ್ತಿರುವ ಸಹಕಾರ ನಗರ ನಾರಾಯಣ ಶಾಲೆ ಆಡಳಿತ ಮಂಡಳಿಗೆ ಪಾಠ ಮಾಡಿದ ಪೋಷಕರ ಸಮನ್ವಯ ವೇದಿಕೆ. ಪ್ರಪಂಚದಲ್ಲಿ ಕೊರೋನಾ ಕಾಯಿಲೆ ಅನ್ನೋದು ಬಂದು ಎಲ್ಲ ಸಂಬಂಧಗಳ ಬೆಲೆ ತೋರಿಸಿಕೊಟ್ಟಿದೆ. ಜನ ಪರಿಪರಿಯಾಗಿ ಕಷ್ಟ ಅನುಭವಿಸುತ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದರೆ ಖಾಸಗಿ ಶಾಲೆಗಳು ಇಂತಹ ಸಮಯದಲ್ಲೂ ಲೂಟಿಗೆ ಇಳಿದಿರೋದು ಎಷ್ಟು ಸರಿ ಅನ್ನೋದು ಪೋಷಕರು ಅಳಲು. ಆದರೂ ಎಷ್ಟು ದಿನ ಅಳೋದು ಪೋಷಕರು ರೊಚ್ಚಿಗೆ ಎದ್ದಿದ್ದಾರೆ ಇಂದು. ಅಂದು ಗುರುಕುಲ ಅನ್ನೋ ಕಾಲ ಹೋಗಿದೆ, ಬರೇ ದಂಧೆಯಾಗಿದೆ ಇಂದಿನ ಖಾಸಗಿ ಶಾಲೆಗಳು. ಕೆಲವು ಶಾಲೆಗಳಿಗೆ ಸರ್ಕಾರದ ನಿಯಮಗಳೇ ಗೊತ್ತಿಲ್ಲ. ಇನ್ನು ಕೆಲವು ಶಾಲೆಗಳಂತೂ ಸರ್ಕಾರದ ಆದೇಶವನ್ನು ಲೆಕ್ಕಿಸೋದೇ ಇಲ್ಲ. ಇದು ಪೋಷಕರ ದೌರ್ಭಾಗ್ಯ. ಹಾಗಾಗಿ ಇಂದು ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವ ನಾರಾಯಣ ಶಾಲೆಯಲ್ಲಿ ನಡೆಯಿತು ಫೀಸ್ ಫೈಟ್ನಲ್ಲಿ ಭಾಗವಹಿಸಿದ ಪೋಷಕರ ಸಮನ್ವಯ ವೇದಿಕೆಯ ಯೋಗಾನಂದ್, ಭಾಸ್ಕರ್ ರೆಡ್ಡಿ, ಗಣೇಶ್ ಪೂಜಾರಿ ಹಾಗೂ ಚಿದಾನಂದ್ ಅವರು. ಆಡಳಿತ ಮಂಡಳಿಗೆ ಪಾಠ ಮಾಡಿದ ಪೋಷಕರ ಸಮನ್ವಯ ವೇದಿಕೆ. ಈ ಸಮಯದಲ್ಲಿ ಸರ್ಕಾರ ಶೀಘ್ರದಲ್ಲಿ ಕ್ರಮ ಕೈಗೊಂಡಿಲ್ಲ ಯಾಕೆ? ಲಕ್ಷ ಸಂಬಳ ತೆಗೆದುಕೊಳ್ಳುವ ಅಧಿಕಾರಿಗಳು ಎಲ್ಲಿ ಮಾಯವಾಗಿದ್ದಾರೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಏನು 2021ಗೆ ಕೇವಲ ಬೋಧನಾ ಶುಲ್ಕವನ್ನು ಮಾತ್ರ ತಗೋಬೇಕು. ಅಂದರೆ ಟ್ಯೂಷನ್ ಫೀ ಬಿಟ್ಟು ಬೇರೆ ಯಾವುದೇ ಶುಲ್ಕವನ್ನು ಮಕ್ಕಳಿಗೆ ಹಾಕಂಗಿಲ್ಲ. ಆ ಬೋಧನಾ ಶುಲ್ಕದಲ್ಲಿ 70% ಫೀಸನ್ನು ಕಟ್ಟಿಸ್ಕೋಬೇಕು ಅನ್ನೋದು ಇಸ್ ಎ ಗೌರ್ಮೆಂಟ್ ಕಟ್ ಆ್ಯಂಡ್ ಕ್ಲಿಯರ್ ಆರ್ಡರ್. ಓಕೆ. ಸೊ ಈಗ ಅವರು ಕೂಡ 50% ಸ್ಯಾಲ್ರಿನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಸೊ ಹೀಗೆಲ್ಲ ಇರುವಾಗ ಸಂಕಷ್ಟ ಅನ್ನೋದು ಮ್ಯಾನೇಜ್ಮೆಂಟ್ಗೂ ಇದೆ, ಟೀಚರ್ಸ್ಗೂ ಇದೆ, ಪೇರೆಂಟ್ಸ್ಗೂ ಇದೆ, ಮಕ್ಕಳಿಗೂ ಇದೆ. ಸೊ ಈ ಕೋವಿಡ್ ಪ್ಯಾಂಡಮಿಕಲ್ಲಿ ನಾವು ಏನು 1.5 ವರ್ಷದಿಂದ ರಸ್ತೆಗಿಳಿದು ಪ್ರತಿಭಟನೆಗಳು ಮಾಡಿದ್ವಿ, ಸಚಿವರ ಮನೆ ಮುಂದೆ ಕಸ ಗುಡಿಸಕ್ಕೆ ಹೋದ್ವಿ. ಇದೆಲ್ಲ ಆದಮೇಲೆ ಗೌರ್ಮೆಂಟ್ ಒಂದು ಆರ್ಡರ್ನ ಮಾಡಿದೆ. ಈ ಆರ್ಡರು ಒಂದು ರೀತಿ ಭಗವದ್ಗೀತೆ ಇದ್ದಂಗೆ. ಎಲ್ಲ ಶಾಲೆಯವರು ಕೂಡ ನಮ್ಗೆ ಸಂಬಂಧಪಡಲ್ಲ ಈ ಆರ್ಡ್ರು ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಅವ್ರು ಇರೋ ಕಾನೂನಲ್ಲಿ ಇರೋ ಎಲ್ಲ ಅಂಶಗಳನ್ನು ಬಳಸ್ಕೊಂಡು ಒಂದು ಆರ್ಡ್ರ್ ಮಾಡಿದ್ದಾರೆ. ಈ ಆರ್ಡ್ರ್ ಪ್ರಕಾರ ಕಟ್ಟೋದಕ್ಕೆ ನಮ್ಮ ಪೇರೆಂಟ್ಸು ಎಲ್ಲ ರೆಡಿ ಇದ್ದಾರೆ. ಅವ್ರೇನು ಕೇಳ್ತಿದ್ದಾರೆ, ಮೊದಲನೇದಾಗಿ ಬೋಧನಾ ಶುಲ್ಕದ ಡೆಫಿನೇಷನ್ ಕೊಡಿ. ಬೋಧನಾ ಶುಲ್ಕದ ಡೆಫಿನೇಷನ್ ಏನು ಕೊಡ್ತೀರಿ? ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಗೌರ್ಮೆಂಟ್ ಆರ್ಡ್ರ್ ಇದೆ, ED 317 PGC 2018ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ 100% ತಗೋಬೋದು. ಟ್ಯೂಷನ್ ಫೀಸ್ ಮೇಲೆ, ಟ್ಯೂಷನ್ ಫೀಸ್ ಎಷ್ಟಿದೆಯೋ ಅಷ್ಟರ ಮೇಲೆ 100% ಅಂದರೆ ಎಷ್ಟು? ಈಗ 50,000 ಟ್ಯೂಷನ್ ಫೀಸ್ ಇದ್ದರೆ ಇನ್ನು 50,000 ಸೇರಿಸಿ 1,00,000 ಎಲ್ಲ ಫೀಸು ಅಂತ ತಗೊಳ್ಳೋದು. ಅದರೊಳಗಡೆ 50,000 ರೂಪೀಸ್ ಟ್ಯೂಷನ್ ಫೀಸ್. ಈಗ ಇವರು ಪ್ರಮುಖ ಆರೋಪ ಏನು ಅಂದರೆ, ನಮಗೆ ಟ್ಯೂಷನ್ ಫೀ ಬ್ರೇಕಪ್ಪನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ನಮಗೆ ಕೊಡಿಸಿ. ಈಗ ನಾವು ಏನು ಟ್ಯೂಷನ್ ಫೀಸಲ್ಲಿ ಏನು ಗೌರ್ಮೆಂಟ್ ಆರ್ಡರ್ ಮಾಡಿದೆ 70%, 100% ಆ 70%ನ ಕಟ್ಟಕ್ಕೆ ರೆಡಿ ಇದ್ದೀವಿ. ಆಮೇಲೆ ಇನ್ನೂ ಕೆಲವರು ಏನು ಹೇಳ್ತಿದ್ದಾರೆ, ಆಲ್ರೆಡಿ ಲಾಸ್ಟ್ ಇಯರಲ್ಲಿ ನಮ್ಮ ಹತ್ರ ಫುಲ್ ಪೇಮೆಂಟ್ ಕೂಡ ತೊಗೊಂಡಿದ್ದಾರೆ. ಅದನ್ನ ಏನು ಮಾಡಿದೆ ಗೌರ್ಮೆಂಟ್ ಆರ್ಡರ್ ಮಾಡುವಾಗ, ಒಂದು ವೇಳೆ ಹೆಚ್ಚುವರಿ ಹಣವನ್ನು ಕಟ್ಟಿದರೆ ಅದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಓವರ್ ಮಾಡ್ಕೋಬೇಕು. ಒಂದು ವೇಳೆ 10th ಪಾಸ್ಔಟ್ ಆಗಿ ನಿಮ್ಮದು ಕಾಲೇಜ್ ಇಲ್ಲ ಅಂದರೆ ಅವ್ರಿಗೆ ರೀಫಂಡ್ ಮಾಡಬೇಕು. ಈ ಥರದ್ದೆಲ್ಲ ಗೌರ್ಮೆಂಟ್ ಆರ್ಡರ್ ಇದೆ. ಸೊ ಈಗ ತಲೆದೂರಿರೋ ಬಿಕ್ಕಟ್ಟೇನು ಅಂದರೆ, ನೀವು ಟ್ಯೂಷನ್ ಫೀಸ್ ಬ್ರೇಕಪ್ ಕೊಡ್ತಾ ಇಲ್ಲ, ಅವರು ಫೀಸ್ ಕಟ್ತಾ ಇಲ್ಲ, ಮಕ್ಕಳಿಗೆ ಆನ್ಲೈನ್ ಶಿಕ್ಷಣದಿಂದ ತೆಗಿತಾ ಇದೆ. ಇದು ಒಂದು ರೀತಿಯಲ್ಲಿ ನಮ್ಮ ಕಿತ್ತಾಟದಲ್ಲಿ ಮಕ್ಕಳು ಬಡವಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನು ಹೇಳ್ತದೆ, ಕಟ್ಟಂಕ್ಲಿಯರಾಗಿ ಆರ್ಡರ್ ಮಾಡಿದೆ, ನೀವು ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಏನಾರು ಕಿತ್ತಾಡ್ಕೊಳ್ಳಿ, ಮಗು 1 ಗಂಟೆನೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಿದೆ. ಒಂದು ವೇಳೆ ಆ ಅಡಿನಲ್ಲಿ ನಿಮ್ಮ ಶಾಲೆ ವಿರುದ್ಧ ದೂರು ಕೊಟ್ಟರೆ ಇಲ್ಲ ಕ್ರಿಮಿನಲ್ ಅಫೆನ್ಸ್. ಅದು ಬೇರೆ ಬೇರೆ ಸೆಂಟ್ರಲ್ ಆ್ಯಕ್ಟ್ ಇದೆ, ಮತ್ತು ನಮ್ಮಲ್ಲಿ KSCPCR ಇದೆ. ತುಂಬ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಈಗ ನೋಡಿ, ನಿಮ್ಮಲ್ಲಿ ಸಾವಿರಾರು ಜನ ಇರ್ಬೋದು, ಇಲ್ಲಿ ಬಂದಿರೋರು ಮುಖಗಳು ನೋಡಿದ್ರೆ ನಿಜವಾಗ್ಲೂ ಕೆಲಸ ಕಳ್ಕೊಂಡಿದ್ದಾರೆ, ಅವ್ರಿಗೆ ದುಡಿಯೋಕ್ಕೆ ದುಡ್ಡಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಈ ಥರ ಪರಿಸ್ಥಿತಿ ಇಲ್ಲ. ಕಟ್ಟೋರು ಕಟ್ಟಿರ್ಬೋದು, ಏನೋ ಅವ್ರು ಶ್ರೀಮಂತರು ಇರ್ತಾರೆ, ಅವ್ರು ಕಟ್ಟಿರ್ತಾರೆ. ಕಟ್ಟದೇ ಇರೋರು ಇವತ್ತು ಬೀದಿಗೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೀವು ಒಂದು ಹ್ಯುಮ್ಯಾನಿಟಿನ ತೋರ್ಬೇಕು ಈ ಪರಿಸ್ಥಿತಿನಲ್ಲಿ. ಪೋಷಕರು ನೀವು ನಿಮ್ಮದೇ ಆದಂಥ ಕ್ಯಾಲ್ಕುಲೇಟ್ ನೀವು ಮಾಡ್ಕೊಂಡು ಹೋದರೆ ಪೋಷಕರು ಅವ್ರದ್ದೇ ಆದಂಥ ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾರೆ. ಇದು ತಿಕ್ಕಾಟ ನಿಲ್ಲಲ್ಲ. ಅದರಿಂದ ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್ ಅವರು ಏನು ಇವ್ರದ್ದು ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕಾನೂನುಬದ್ಧವಾಗಿ ಇವ್ರು ಕೇಳ್ತಾ ಇದ್ದಾರೆ, ಅದು ಟ್ಯೂಷನ್ ಫೀಸ್ ಡೆಫಿನೇಷನ್ ಏನು ಅಂತ ಕೇಳಿದ್ವಿ. ಅದರೊಳಗಡೆ 5 ವಿಭಾಗಗಳಿವೆ. ಏನು ಟೀಚಿಂಗು, ನಾನ್ ಟೀಚಿಂಗು, ಲೈಬ್ರರಿ, ಲ್ಯಾಬ್, ಸ್ಪೋರ್ಟ್ಸ್. ನಾವು 3ನ್ನ ಬಳಸೇ ಇಲ್ಲ. ಲ್ಯಾಬನ್ನು ಬಳಸಿಲ್ಲ, ಸ್ಪೋರ್ಟ್ಸನ್ನು ಬಳಸಿಲ್ಲ, ಲೈಬ್ರರಿ
ಅಲ್ಲಿ ಲೈಬ್ರರಿ ಇದು ಆ್ಯಡ್ ಮಾಡಿದ್ದೀರಾ, ಸ್ಪೋರ್ಟ್ಸ್ ಆ್ಯಡ್ ಮಾಡಿದ್ದೀರಾ, ಮತ್ತು ಲ್ಯಾಬ್ನು ಆ್ಯಡ್ ಮಾಡಿದ್ದೀರಾ. ಸೊ ಹಂಗೆ ನೋಡಿದ್ರೆ ಮೂರನ್ನ ಸೈಟ್ ಇಟ್ಟು ಆದಾಯ ಈಚ್ ಆ್ಯಂಡ್ ಎವ್ರಿ ಪೇರೆಂಟು ನಿಮ್ಗೆ ಎಷ್ಟು ಫೀಸ್ ಇದೆ, ಎಷ್ಟು ನೀವು ಕಂಪ್ನಿ ಒಂದು ಲೆಟ್ರ್ ಬಂದು ಕೊಡಿ ಸರ್, ವಿಲ್ ಬ್ರಿಂಗ್ ಟು ಮೇನೇಜ್ಮೆಂಟ್. ಸರ್ ಕೇಳಿಸಲ್ಲ, ಜ್ವರ ನಿಮ್ಮ ಕನ್ಸರ್ನ್ಸ್ ಏನೇನು ಕನ್ಸರ್ನು ಒಂದೊಂದು ಲೆಟ್ರ್ ಇಂಡಿವಿಜುವಲಿ ಬರೀ ಸರ್. ಯು ಶುಡ್ ರೈಟ್ ಒನ್ ಇಂಡಿವಿಜುವಲ್ ಲೆಟರ್. ವಾಟ್ ಆರ್ ದ ಕನ್ಸರ್ನ್ಸ್ ಯು ಹ್ಯಾವ್, ಯು ಶುಡ್ ರೈಟ್ ಒನ್ ಇಂಡಿವಿಜುವಲ್ ಲೆಟರ್. ಸೊ ವಾಟ್ ಆರ್ ದ ಕನ್ಸರ್ನ್ಸ್ ದೋಸ್ ಕನ್ಸರ್ನ್ಸ್ ವಿಲ್ ಬ್ರಿಂಗ್ ಟು ಮೇನೇಜ್ಮೆಂಟ್. ಬ್ಲಾಕ್ ಮಾಡಿದ್ದಾರಾ? ನಾಳೆ ನೀವು ಆನ್ಲೈನ್ ಕ್ಲಾಸ್ ಕೊಡಿ. ಒಂದು ನಿಮಿಷ ಮುಗಿಸ್ಬಿಡಿ ಸರ್. ಒನ್ ಮೋರ್ ರಿಕ್ವೆಸ್ಟ್, ನೀವು ಈಗ ನೀವು ಲಾಕ್ ಓಪನ್ ಮಾಡಿ, ಆನ್ಲೈನ್ ಕ್ಲಾಸಸ್ಗಳನ್ನ ಮೂವ್ ಮಾಡಿ, ನಾವು ಅದನ್ನ ಒಂದು ಫಾರ್ಮೆಟ್ ರೆಡಿ ಮಾಡಿ, ಇಂಡಿವಿಜುವಲ್ ಆಗಿ ಅಡ್ರೆಸ್ ಮಾಡಿ, ಎಲ್ಲರಿಗೂ ಕೂಡ ಏನು ಸಂಕಷ್ಟ ಇದೆ ಅವರು ಅಂತ ಬರೆದು ಇಂಡಿವಿಜುವಲ್ ಆಗಿ ಕೊಡಿಸ್ತೀವಿ, ನೋ ಪ್ರಾಬ್ಲಮ್. ಬಟ್ ನೀವು ನಾಳೆ ಬೆಳಿಗ್ಗೆಯಿಂದ ಆನ್ಲೈನ್ ಕ್ಲಾಸ್ ಅದು ಸಾರ್ಟ್ ಔಟ್ ಆಗೋ ತನಕ ಆನ್ಲೈನ್ ಕ್ಲಾಸ್ ನಿಲ್ಲಂಗಿಲ್ಲ. ಒಂದೇ ಸೆಕೆಂಡ್ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಸರ್. ಇಂಗ್ಲೀಷಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕಾದ ಸ್ಥಿತಿಯನ್ನು ತಂದ್ಕೊಂಡಿದ್ದೀವಿ. ಸಿ, ಯು ಹ್ಯಾವ್ ಟೂ ಆಪ್ಷನ್ಸ್. ವೆರಿ ಈಸಿ, ವೆರಿ ಸ್ಟ್ರೈಟ್, ವೆರಿ ಸಿಂಪಲ್. ಒನ್, oblige the government order dated 29 January 2021 which says 2019-20 whatever tuition fee is there, pay 70% of that. Parents will pay that. Your issue is over. Number two, you can also take a stand that no, it is questioned in the High Court. When it is questioned in the High Court, the matter is still prejudiced, so it need to be closed. Till then, don't ask any fee for 2021 and don't also ask any fees for 21-22 because we don't know what is the basis for fee for 21-22. So you say parents don't pay anything now, whatever High Court says you have to pay. Now you may have hired very highly paid advocates and you may be are highly confident that you will win the case, that you will take 100% of whatever earlier was there. If that is your confidence, we appreciate your confidence, but tell the parents when the judgment comes you have to pay full fee. But till then you can wait because the question is in front of the High Court. Yeah, everyone has to wait. We'll all wait. That is the two. They are the two options you have. Now coming to online education. See, 21A is the fundamental right, and we parents believe the statement given by imams and other committees which said no online classes because it is not good for children. But private schools went to High Court and told Article 21A is the fundamental right of the children. Right to education is the fundamental right of the children between 6 to 14 years. So nobody can stop that. So this Honorable High Court should allow us to run the online classes. So you appeal and you won the case. We appreciate again. But now what are you doing? You are not giving their fundamental right. Now in the name of peace, you are cutting their fundamental right itself. You, me, the government, the High Court, or the God cannot stop their fundamental rights. Fundamental rights are fundamental rights. The moment when parents have admitted their children to your school, till the time another school comes to with the request to send their TC, that child is your school only. That child name is there in your school only. You cannot ask any parent to take the TC. TC request will come from another school. Till then you have to wait. And till that time, that child's fundamental right continues with your school. That's why I'm not just requesting, I'm demanding that you should continue the online classes. This is not an option. This is not an option to you. This is not an option to me. This is not an option to government. This is not an option to the High Court or Supreme Court. This is the fundamental right of the child. Till the time this matter is disputed, the online classes have to continue. Now you have one more option. You can completely stop the online classes for the entire community of this school. You can take that stand also because online class is not a must. That is your choice. You can also stop completely. Okay, naadinda now online class madalla, over. That you can do. But if you are running online class to one single child, it is not an option. You have to, you should give online classes to every children. And if you try to scare, today you are hearing my voice very clear, Ganesh Pujari. Tomorrow you will hear every voice. Every parent they have their voice. They are just trying to ಮಾಡ್ಯುಲೇಟ್ ಇಟ್, ಲೈಕ್ ಅದನ್ನ ಒಂದು ಕನ್ಸ್ಟ್ರಕ್ಟಿವ್ ಆಗಿಬಿಟ್ಟು ನಿಮ್ಮ ಎದುರು ಇಡೋದಕ್ಕೆ ಮಾತ್ರ ಟೈಮ್ ತಗೊಳ್ತಾ ಇದ್ದೀವಿ. ಇಟ್ ವಿಲ್ ನಾಟ್ ಟೇಕ್ ಟೂ ಮಚ್ ಟೈಮ್. ಸ್ವಲ್ಪ ಟೈಮಲ್ಲಿ ಅದು ಕನ್ಸ್ಟ್ರಕ್ಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಟ್ರೈ ಟು ಸ್ಕೇರ್ ಅಸ್, ಎಕ್ಸಲೆಂಟ್, ವಿ ಆರ್ ವಿತ್ ಯು. ನಾವು ಈ ಸ್ಕೇರ್ ಮಾಡೋರ ಮನೆ ಮುಂದೆನೇ ಕಸ ಗುಡ್ಸೋಕೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ 2 ಚಾ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ನಾನ್ ವೆಜ್ ಲಂಚೇ ಬೇಕು ಅನ್ನೋ ಲೆವೆಲಿಗೆ ಮಾತಾಡಿ ಬಂದಿದ್ದೀವಿ. ಸೊ ವಿ ಆರ್ ನಾಟ್ ನೋ ಮೋರ್ ಸ್ಕೇರ್. ಸ್ಕೂಲ್ ಮತ್ತು ಪೇರೆಂಟ್ಸ್ ನಡುವೆ ಒಂದು ಸೌಹಾರ್ದಯುತ ರಿಲೇಷನ್ಶಿಪ್ ಅಂತ ಯೋಗಾನಂದ್ ಅವರು ಹೇಳಿದರು. ಫಾರ್ಚುನೇಟ್ಲಿ ಮೈ ಸನ್ ಸೇಸ್ ದಿಸ್ ಇಸ್ ಮೈ ಸ್ಕೂಲ್ ಪಪ್ಪ. ಹಿ ಡೋಂಟ್ ನೋ ದಟ್ ಐ ಆಮ್ ಪೇಯಿಂಗ್ ಫಾರ್ ದಟ್ ಸ್ಕೂಲ್. Unfortunately, that fact is not being told to the children by the parents because they want that to be continued.
please allow that to be continued. Don't do any, I use this precise word, nuisance, till the judgment is coming out. Wait for that, till the time you continue your online class. If you are waiting for the judgment, wait for the judgment, and once the judgment is over, the judgment is applicable to the entire state. We'll go with the judgment. Or you take a stand that, okay, we'll go with 29 January 2021, whatever order Karnataka government has given, we'll implement. 2019-20, this is our tuition fee, and 70% of the tuition fee you pay. And this matter can take any long time. 5 ವರ್ಷ ತಗೊಳ್ಳಿ sir, you take 5 years, we don't mind. But till then, don't ask please. And till then, don't harass our child. Till then, don't allow our child to lose our fundamentals, their fundamentals. That's our appeal. I think that's precise. Innu ನೀವು ಮಾತಾಡ್ತೀರಂದ್ರೆ we can waste time, we can keep on discussing, we can do a debate, we can do a workshop, seminar, whatever we can do. But this is the core of this entire matter. So either take the order or take the judgment. Whatever is your stand, we will respect. If order, we are ready. Tell us what is the tuition fee. I think at least school has one fee for one class. I hope that is there. Different fees there, then they cannot come out anytime. They will take at least 6 months to come out with the fees. So good to the parents only, because they cannot tell you what is the tuition fee openly. No, so that is their problem. But whatever problem you guys have, whatever problems your parents have, please open the school for children. That is very clear. That is the only and precise request from us. From today's meeting, whatever can happen, that is okay. But removing child cannot happen because you are touching their 21 years, which is not good. That's what our, I told you, there is no more request, it is a demand. It is being given more than 10 times to madam. We have sent the mail, no reply from the management, nothing is been told to us. The words, whatever has been committed to the parents, it's been mislead. Clearly, if I have to say, it's been mislead. It's not an individual. We don't want to go to all these things. Even we do have other works to look into. 70% of 2019-20, as per Supreme Court court, the state, the schools has to follow the state rules. So you people have to abide the rules and regulations of Karnataka government. When all the other schools are implementing, when all the other schools are taking, why is that Narayana Olympiad has these kinds of problems? And every time when we come up, we want to meet management, nobody is being entertained with the management. This is the first time that we people are seeing you. Because it's been informed. From the time of the pandemic, it has been informed. And it is the madam who has committed to the parents it's 70% of the fee. And once we pay the 7th standard fee, it's coming like again 25,000, 24,000 is balance. Why? Why, sir? Do you have an approval from the BEO stating that this is the fee? Show me the breakups. We will agree. What is the building fee? Why we should pay the building fee? You people have made a commercial, sir. You people are telling we'll give the loan for students. That way you take full loan. We'll finance the fees. Which school will do the financing system? You people are ready to pay. You people are not ready to pay 20,000, 10,000. You people want parents to take complete fee in their loan. Compulsory uniform has to be bought. Books has to be bought from the school. The same books I can get it for 4,000 outside, but I'm paying 9,000 here. And 30% of increase in 7th standard fee. They are telling reduce the fee, and you people are straight away from 1,15,000 to 1,47,000. 1,59,000. What is this, sir? See, I am okay to pay. Yes, all parents are okay. I don't want to attend this meeting because I can pay, but I'm not taking stand for individual. We are parents. We are not individual here. As you told, individually you give us the letter. No, we are not individual. Don't play with parents' emotions. Come individually. No, we are group. We will be group only. So you people have to answer us in the group. Every time, don't tell. Come individually. We'll talk. Sit. No. Tell us directly whatever it is face to face. We all are one. Whatever it is my problem today, this is nothing like, there is no problem of mine. She has a problem, he has a problem, I'm standing for them. I'm taking a stand on behalf of them. So why individuality here? You show me the proof. You have taken an approval of the fee structure. Okay, forget it from not state government. Central government has given you the fee approval. Please show me that, no? There is nothing being implemented, and every time harassing the child, blocking the child. 10th standard students are facing such a kind of problem.
and every time getting a call from a school, harassing, pay the fees 40%, 30%. This is not a first time story, sir. We have repeatedly, from the time of pandemic, we are facing the same thing. 1920, see madam, see for the management, from the parent side, we are requesting only one thing. We are ready to pay the fees. ಲಾಸ್ಟ್ ಮಂತ್ 4th ಆರ್ಡರ್ ಏನಿದೆ ಓದಿದ್ದೀರಾ ನೀವು? ಇದು ಫೀಸ್ ಸ್ಟ್ರಕ್ಚರ್ನ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಅಂತಿದೆ. ಎಲ್ಲಿದೆ ನಿಮ್ಮದು ನೋಟಿಸ್ ಬೋರ್ಡಲ್ಲಿ ಫೀಸ್ ಸ್ಟ್ರಕ್ಚರ್? ನಿಮಗೆ ನೋಟಿಸ್ ಬೋರ್ಡಲ್ಲಿ ಫೀಸ್ ಸ್ಟ್ರಕ್ಚರ್ ಇದ್ದರೆ ಹೇಗೆ ಕಟ್ತಾರೆ ಫೀಸು? ಯಾಕೆ ಕಟ್ಟಬೇಕು ಫೀಸು? 1 minute. Sorry. My name is Chidanand. I am from Samanvaya Samiti and Voice of Parents I am representing here. Respected Principal Ma'am, thanks for giving the opportunity to come inside. First of all, we'll never go inside. Believe it or not. Whatever it is, we'll talk outside. The parents should come inside and talk, but you allowed us to come inside, so we came here. That's all. Very simple. See, unfortunately here, we are sending our kids for the education. Here we are standing here and we are educating you people. You don't know what is the basic rules. You should know this should be start no profit and no loss, right? And this is on the social activity. This is not the pub or this is not the saloon. This is not the commercial activity what you people are doing here. I know, might be you have some issue in the Andhra, you came here. That's secondary for me. I agree. Here the problem is here, it's very clear. We are requesting you people, please follow the government orders. Simply and test who allowed you to sell the books and uniform in the school premises? Tell me that. Did you have any order from center or any order from the Supreme Court? Any order from the state? I will give all the judgment of the High Court and government saying that you should not do any commercial activity. Of course, some parents come and will ask, yes, please provide the books. You clearly tell them that, no, this is not our activity. I am not supposed to sell any books in the school. The function, the parent has to know, they need to write, then one parent, 10,000 they pay. 10,000 they pay entire year we are giving classes. That's very good of you. Only 2 years we are giving. So we appreciate No, appreciate. 1 minute, sir, 1 minute, sir. We are following on, as per government norms only we are following. So 70% we are getting. Even 10,000 also not paid some parents. 2 years around they are giving classes. So we are running today, we are Narayana branches in almost in Karnataka, 30 branches we have. We are also giving salaries our staff, less staff, and building rents. Even one owner also, they are unable to reduce single rupee. We are paying rents. We have some basic problem. But anyway, we are giving classes. We are not giving. We are giving classes. We understood your emotions. We understood. But we also please kindly cooperate. That is why we are asking individually your concern. Sir, one thing. Wait, sir. 1 minute. So, sorry, gentleman, I forgot a name. Shivareddy. See, Shivareddy, sir, I tell you. Some parents at least you told 10,000 they paid, you are continuing. Thanks for you. I am not denying that. ಸರ್ ಆ ಥರ ಯಾರು ಕೊಟ್ಟಿಲ್ಲ If they no, if they didn't pay, no, might be that. See, that's the problem. That's the parents' problem. Identify School management now. If they didn't pay the single rupee also, you have to continue the education. That is what Ganesh Pujari clearly told. He said 21-year fundamental right. Sir, I tell you, sir, please allow me to do that. Okay. Here the parents are very good enough. They are telling, please give the breakup of tuition fees. We are ready to pay the 70%. Might be you have enough money. That's why you are not doing that. That is what I am telling. If you call them and put it on the board, this is the 2019 70% of the tuition fees. Are you going to pay or not? Definitely. Very simple. Why you want to take so much headache? See, there are only few, sir. Please take them. You call them. You have very big classrooms. Call all these people inside. Tell them that you please go ahead and discuss all your problems. These people are not like that. No, you have to listen only to us. No, they are not like that. They are ready to listen all your problem also. But please follow government orders. If you are not follow the government order, at least these people, where you are going, sir? Where our society is going? Please try to understand. We are. We will request the central office because central office managers, sir, please stop that. 1 minute. Did you switch off the camera of this? No. Please do that also. When you should also take my computer. ready, sir. No. Relax. No. Madam is answering. Just wait. Wait. We are almost 1 hour and we are listening your concern. But these parents, Let's madam continue, sir. that is not correct. Please stop it. Don't show your Yeah, madam, please. Madam, please stop. No problem. Sorry.
ಬೇಡವಾ? Yeah, provide us video calling. You can join all digitally management. We are ready to speak, sir. Please. We will not waste one more day. Immediately, we will not waste one more day. Is everybody ready for one more day? Sir, digitally you can join everybody. Sir, digitally you can join everybody. So they promise that they are continuing the online. Let's continue that. Let them take 1 month, 2 months, 2 years to talk to their management. Leave it to them. I'm not sure Mr. Rishi, how much authorization or principal is having authorization. It's a very wrong to ask them on the next saying that please give here. Okay, unfortunately the management don't have the phone at all. Who will know? Okay, leave it that, or might be they are busy with some other one. Leave it, all these things. Let's continue the online classes and let's wait for the 70% of the 2019. Let them send that. Okay, let them continue. ಆಮೇಲೆ ಅವ್ರು ಬ್ರೇಕಪ್ ಕೊಟ್ಟು ನೋಟಿಸ್ ಕೊಡಲ್ಲ ಆಗ್ತಾರೆ ಕಟ್ಟಿ ಆಮೇಲೆ ವೈ ಏನೋ Because the ಆನ್ಲೈನ್ ಕ್ಲಾಸ್ ಬ್ಲಾಕ್ ಮಾಡ್ತಿಲ್ಲ 10th ಸ್ಟ್ಯಾಂಡರ್ಡ್ ಒಂದು ಎನ್ಲರ್ನ್ ಆಪ್ ಅಂತ ಮಾಡ್ಕೊಂಡಿದ್ದಾರೆ ಸರ್. ಅದನ್ನ ಅವ್ರು ಹೇಳ್ತಾರೆ ಡಿಜಿಟಲ್ ಇಂದನೇ ಆಕ್ಟಿವೇಟ್ ಆಗೋದು ಅಂತ. ಅದನ್ನ ಅದು ಅಸೈನ್ಮೆಂಟ್ಸ್ 10th ಅವ್ರು ಏನ್ ಮಾಡ್ತಾರೆ ಅದನ್ನೆಲ್ಲ ಅದಕ್ಕೆ ಹಾಕಬೇಕು. ಅದು ಇಂಟರ್ನಲ್ಸ್ಗೆ ಆಗುತ್ತೆ. ಅವರೇ ಹೇಳಿದ್ರು ಇಂಟರ್ನಲ್ಸ್ಗೆ ಆಗುತ್ತೆ ಅಂತ. ಅದನ್ನ ಅಲೋ ಮಾಡಕ್ ಬಿಡ್ತಾ ಇಲ್ಲ. ಆಲ್ರೆಡಿ ಪೇಡ್ 70% ಫೀ ಮಾಡಿದೀವಿ. 10th ಸಹ ಫೀ ಮಾಡಿದೀವಿ. ಬಟ್ ಅವನು ಎಜುಕೇಶನ್ ಏನೋ ಹಾಳಾಗ್ತದೆ. ಯಾಕಂದ್ರೆ ಅಸೈನ್ಮೆಂಟ್ಸ್ ಮೇನ್ 10th ಮಾರ್ಕ್ಸ್ ಇದ್ದೇ ಇರುತ್ತೆ ಮೇನ್ ಎಕ್ಸಾಮಿಗೆ. ಅದನ್ನ ಇವರು ಬ್ಲಾಕ್ ಮಾಡ್ತಾ ಇದ್ದಾರೆ ಸರ್. ಅದು ನನ್ನ ಪ್ರಾಬ್ಲಮ್. ಆನ್ಲೈನ್ ಕ್ಲಾಸ್ ಪ್ರಾಬ್ಲಮ್ ಅಲ್ಲ. 70% ವಿ ಪೇಡ್ ಆಲ್ರೆಡಿ ಅಂಡ್ 30,000 ವಿ ಪೇಡ್ ಫಾರ್ 10th ಸ್ಟ್ಯಾಂಡರ್ಡ್. ವಾಟ್ ದೇ ಆರ್ ಟೆಲಿಂಗ್ ಇಸ್ ಈ 30,000 ಕಟ್ಟಿದ್ದೀರಾ 10th ಸ್ಟ್ಯಾಂಡರ್ಡ್. ಅದರ 9th ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ ಇದೆ ನಿಮ್ದು, ಅದಕ್ಕೆ ಹಾಕ್ತಿದ್ದೀವಿ. ಅದನ್ನ ಮಾಡ್ತೀವಿ ನನಗೆ ಸರ್. ಆಲ್ರೆಡಿ ಅಸೈನ್ಮೆಂಟ್ಸ್ ಎಲ್ಲ ಸುಮಾರು ಕೊಟ್ಟಾಯ್ತು 10th ಸ್ಟ್ಯಾಂಡರ್ಡ್ಗೆ. ಸುಮಾರು ದಿನ ಆಗಿದೆ ಕ್ಲಾಸ್ ಸ್ಟಾರ್ಟ್ ಆಗಿ. ಸೊ ಅವನಿಗೆ ಇನ್ನೂ ಸಿಗ್ತಾ ಇಲ್ಲ. Okay, 1 minute. Do you have the approval from the CBSE of what is school? It's very straightforward question for you. Sorry, ma'am? You have the permission, right? No issue. Madam, I think you people got the clarity, right? Sorry? Note down. Note it down. You can go and check on the CBSE. It will show. Note down someone, no? Quickly. ಅದನ್ನೇ ಅವ್ರು ಹೇಳ್ತಾರೆ ಸರ್. ಡಿಜಿಟಲ್ ಆಗ್ತಾ ಇಲ್ಲ ಏನಿಲ್ಲ. ಅದನ್ನ ಕೊಡ್ತಿದ್ದಾರೆ ಆನ್ಲೈನ್ ಅಂದ್ರೆ ಇಂಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ ಸರ್. ಓಪನ್ ಮಾಡಿ ಆಲ್ ಕ್ಯಾಟಗರಿ ಆಫ್ Sir, ಎಲ್ಲ ಸರ್ you can understand my side also. You have to understand we all compare the limits we have. Sir, we are paying third party vendors. Then one app is there, IT department. But I think each student will pay some amount. But then already we paid 70%. So we paid 70%. We paid. I don't know sir. We paid. Yes, last year fee we paid 9. ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ನಮ್ಮ ಗ್ರೀನ್ ಸಿಟಿ ವಾಯ್ಸ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದು ಜನಧ್ವನಿ.